ಹಾಯ್ ಹಲೋ ನಮಸ್ತೆ ನಮಸ್ಕಾರ. ನೀವು ನೋಡ್ತಾ ಇದ್ದ ಈ ಸಪ್ಪ ಆದ ಒಂದು ಒಳ್ಳೆ ಕೆಫೆ ಬಂದಿದ್ದೀವಿ ಮೈಸೂರಿನಲ್ಲಿ. ಬನ್ನಿ ನೋಡೋಣ. ಈಗ ಇಲ್ಲಿ ಮಸಾಲೆ ದೋಸೆ ಬಂದಿದೆ. ಬಿಸಿಯಾದ ಮಸಾಲೆ ದೋಸೆ, ಚಟ್ನಿ ಕೊಟ್ಟಿದ್ದಾರೆ. ಒಳಗಡೆ ನೋಡೋಣ ಹೆಂಗಿದೆ ಅಂತ. ಹೆಂಗಿದೆ ವಾವ್. ನಾನು ಇನ್ನೊಂದು ಬೈಟ್ನ ಮಸಾಲೆ ದೋಸೆ ತಗೋತಾ ಇದ್ದೀನಿ, ಯಾಕಂದ್ರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಎಷ್ಟು ಸಾಫ್ಟ್ ದೋಸೆ, ಕ್ರಿಸ್ಪಿನೂ ಇದೆ, ಸಾಫ್ಟು ಇದೆ, ಪಲ್ಯನೂ ಅಷ್ಟೇ ಒಳ್ಳೆ ಹದದಲ್ಲಿ ಬೇಯಿಸಿದ್ದಾರೆ, ಚಟ್ನಿನೂ ಅಷ್ಟೇ ಖಾರವಾಗಿ ಕರೆಕ್ಟಾಗಿದೆ. ಒಂದಕ್ಕಿಂತ ಒಂದೊಂದು ಅಮೇಝಿಂಗ್ ಆಗಿದೆ. ಎಷ್ಟು ಚೆನ್ನಾಗಿದೆ ರುಚಿ ಗೊತ್ತಾ. ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿದೆ. ನೋ ಡೌಟ್ ಒನ್ ಆಫ್ ದ ಬೆಸ್ಟ್ ರೆಸಿಪೀಸ್. ದೋಸೆ ಒಂದು ಖಂಡಿತ ಹುಳಿ ಇಲ್ಲ. ಕೆಲವು ಕಡೆ ಫರ್ಮೆಂಟೇಶನ್ ಮಾಡ್ತಾರೆ, ಹುಳಿ ಕಸಿತಾರೆ, ಸ್ವಲ್ಪ ಹುಳಿ ಹುಳಿಯಾದ ದೋಸೆ ಇರುತ್ತೆ. ಇದಂತೂ ಅಥವಾ ಹುಳಿ ಒಂಚೂರು ಇಲ್ಲ. ಟೇಸ್ಟ್ ಪರ್ಫೆಕ್ಟ್ ಆಗಿದೆ. ಕಟ್ ಹದ್ದಲ್ಲಿ ಬೇಯಿಸಿದ್ದಾರೆ. ರೋಸ್ಟ್ ಮಾತ್ರ ಅಮೇಝಿಂಗ್ ಆಗಿದೆ. ಸದ್ಯಕ್ಕೆ ರವೆ ವಾಂಗಿಬಾತು, ಹಾಗೆ ಈ ಕೇಸರಿ ಬಾತು ರುಚಿಯಾಗಿದೆ. ಟೇಸ್ಟ್ ನೋಡೋಣ ಹೆಂಗ್ ಬರುತ್ತೆ ಅಂತ. ಆನಿಯನ್ ಒಗ್ಗರಣೆ, ಟೊಮ್ಯಾಟೊ ಜ್ಯೂಸಿನೆಸ್ ಮತ್ತೆ ಬ್ರಿಂಜಾಲ್ನ ಎಕ್ಸ್ಟ್ರಾ ಟೇಸ್ಟ್ ಈ ವಾಂಗಿಬಾತ್ನ ಸಖತ್ತಾಗಿ ಮಾಡಿದೆ. ಇದು ರವೆ ವಾಂಗಿಬಾತು, ರವೆಯಲ್ಲಿ ಮಾಡಿರೋದು. ರವೆನೂ ಅಷ್ಟೇ ಕರೆಕ್ಟಾಗಿ ಸಾಫ್ಟ್ ಆಗಿದೆ, ತುಂಬಾ ಉದ್ರಿದ್ರಾಗಿಲ್ಲ, ತುಂಬಾ ಮುದ್ದೆ ಮುದ್ದೆ ತರ ಆಗಿಲ್ಲ. ಉಪ್ಪಿಟ್ಟು ಕರೆಕ್ಟಾಗಿ ಸದಾ ಕರೆಕ್ಟಾಗಿದೆ. ಪೈನಾಪಲ್ ಸಣ್ಣ ಸಣ್ಣ ಪೀಸಸ್ ಎಲ್ಲ ಹಾಕಿದ್ದಾರೆ. ಕೇಸರಿಬಾತ್ ಸ್ವೀಟ್ ಇಲ್ಲ, ಕರೆಕ್ಟ್ ಆಗಿದೆ. ಕೆಲವು ಕಡೆ ಸಕ್ಕರೆ ಎಲ್ಲ ಜಾಸ್ತಿ ಹಾಕಿ ಮಾಡ್ತಾರೆ. ತುಪ್ಪನೂ ಕರೆಕ್ಟಾಗಿದೆ, ಸಕ್ಕರೆನೂ ಸರಿಯಾಗಿದೆ. ಹಲ್ದಲ್ಲಿ ಮಾತ್ರ ಅಮೇಝಿಂಗ್ ಆಗಿದೆ. ನಮ್ಮ ಜೊತೆ ಇದ್ದಾರೆ ಮಿಸಸ್ ಶ್ವೇತಾ ಅವರು. ಅವ್ರ ಬಗ್ಗೆ ಕೇಳೋಣ, ಅವ್ರ ಜೊತೆ ಮಾತಾಡ್ಸೋಣ. ಅವ್ರು ನಮ್ಗೆ ಸಿಕ್ಕಿದ್ದಾರೆ. ಅವ್ರ ಈ ಕೆಫೆ ಬಗ್ಗೆ ಕೇಳೋಣ, ಎಲ್ಲ ತಿಳ್ಕೊಳ್ಳೋಣ. ಅವ್ರ ಬಗ್ಗೆ, ಅವರ ಚರಿತ್ರೆ, ಅವ್ರ ಲೈಫ್ ಬಗ್ಗೆ, ಅವ್ರ ಈ ಕೆಫೆ ಸ್ಟಾರ್ಟ್ ಮಾಡಿರೋ ಬಗ್ಗೆ ಬನ್ನಿ. ಸೊ ಮ್ಯಾಮ್, ನೀವು ಈ ಕೆಫೆ ಸ್ಟಾರ್ಟ್ ಮಾಡಿದಿರಾ? ಎಷ್ಟು ವರ್ಷದಿಂದ ಮಾಡಿದಿರಾ? 5 years ಆಯ್ತು. 5 ವರ್ಷಗಳಾದ್ವು ಹೋಟೆಲ್ ಶುರು ಮಾಡಿ. ಆಕ್ಚುಲಿ ಇದು ನಮ್ಮ 3ನೇ ಬ್ರಾಂಚ್. ನೀವು ಫಸ್ಟ್ ಇಂದನೂ ಮುಂಚೆನೂ ಇಲ್ಲದ? ಐ ಥಿಂಕ್ ಮುಂಚೆ ವಾಣಿ ವಿಲಾಸದಲ್ಲೆಲ್ಲೋ ಇತ್ತು ಅಂತ ಅನ್ಸುತ್ತೆ ಕೆಫೆ. ಹೌದು, ಆಕ್ಚುಲಿ ನಾವು ಅಲ್ಲಿ ಕಾಳಿದಾಸ ರೋಡ್ ಅಲ್ಲಿ ಶುರು ಮಾಡಿದ್ದು. ನಾವು 2ನೇ ಕೆಫೆನ, ಅದು ನಮ್ದು 2ನೇ ಬ್ರಾಂಚ್. ಮೊದಲು ಇದ್ದಿದ್ದು ಚಾಮುಂಡಿಪುರಂ ಅಲ್ಲಿ, ಅದು ನಮ್ಮ ಮದರ್ ಬ್ರಾಂಚ್ ಇತ್ತು. ಇವಾಗ ಅದನ್ನ ಕ್ಲೋಸ್ ಮಾಡಿದ್ದೇವೆ. ಇವನ್ ವಾಣಿ ವಿಲಾಸ್ ಅಲ್ಲಿ ಇದ್ದಿದ್ದನ್ನ ಕೂಡ ಕ್ಲೋಸ್ ಮಾಡಿದ್ದೇವೆ. ಇದನ್ನ ಮಾತ್ರ ಸದ್ಯಕ್ಕೆ ಇಟ್ಕೊಂಡಿದ್ದೇವೆ. ಲಾಕ್ಡೌನ್ ಟೈಮ್ ಅಲ್ಲಿ 2 ಕೂಡ ಕ್ಲೋಸ್ ಆಯ್ತು. ಹೌದಾ? ಓಕೆ ಮ್ಯಾಮ್. ಸೊ ನಿಮ್ಗೆ ಕೆಫೆ ಮಾಡೋದು, ಇಲ್ಲಿ ಸ್ಟಾರ್ಟ್ ಮಾಡೋದು ನಿಮ್ಗೆ ಹೆಂಗೆ ಐಡಿಯಾ ಬಂತು? ನಾವು ಹೋಟೆಲ್ ಶುರು ಮಾಡ್ಬೇಕನ್ನೋದು ನಮ್ದು ಉದ್ದೇಶ ಇರ್ಲಿಲ್ಲ. ನಾನು ಬೇಸಿಕಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದವಳು. ನಂದು MA PhD 3 ಗೋಲ್ಡ್ ಮೆಡಲ್ ಮೈಸೂರು ಯೂನಿವರ್ಸಿಟಿ ಅಂತ ಎಲ್ಲ ಇದೆ. ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೇಕನ್ನೋದು ನನ್ ಕನಸಾಗಿತ್ತು. ಬಟ್ ಏನಾಯ್ತು ಅಂತಂದ್ರೆ ಯೂನಿವರ್ಸಿಟಿಗಳದ್ದು ಪಾಲಿಟಿಕ್ಸ್, ಇನ್ಯಾವ್ಯಾವ್ದೋ ಕಾರಣಗಳಿಂದಾಗಿ ಕೆಲಸ ಪರ್ಮನೆಂಟ್ ಆಗ್ಲಿಲ್ಲ. ನಾನೊಂದು 5-6 ವರ್ಷ ಟೀಚಿಂಗ್ ಫೀಲ್ಡ್ ಅಲ್ಲಿ ಇದ್ದೆ. ಮೈಸೂರಿಗೆ ಮದುವೆ ಆಗಿ ಬಂದಿದ್ದು. ಮೈಸೂರಿಗೆ ಬಂದ ನಂತರ ಇಲ್ಲಿ ತುಂಬಾ ಕಮ್ಮಿ ಸಂಬಳಕ್ಕೆ ಕಾಲೇಜ್ಗಳಲ್ಲಿ ಕೆಲಸ ಮಾಡೋದಕ್ಕೆ ಕೇಳಿದ್ರು. ಸೊ ನನ್ ತುಂಬಾ ಬೇಜಾರಾಯ್ತು. ಅದೇ ಟೈಮಲ್ಲಿ ನನ್ನ ಹಸ್ಬೆಂಡ್ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡ್ತಾ ಇದ್ರು. ಅವರಿಗೆ ಫೋಟೋಗ್ರಫಿ ತುಂಬಾ ಹೊಸ ಯುವಕರ, ಯಂಗ್ಸ್ಟರ್ಸ್ ಇಂಟರ್ಫಿಯರೆನ್ಸ್ ಇಂದಾಗಿ ಫೋಟೋಗ್ರಫಿಯಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಯ್ತು. ಸೊ ಹಾಗಾಗಿ ಅವರು ಒಂದು ರೀತಿಯಲ್ಲಿ ಔಟ್ಡೇಟೆಡ್ ಫೋಟೋಗ್ರಾಫರ್ ಆಗಕ್ಕೆ ಶುರುವಾದ್ರು. ಸೊ ಈ ಹೊತ್ತಲ್ಲಿ ನನಗೆ ಅನ್ನಿಸ್ತು, ಇಲ್ಲ ನಾವೇನಾದ್ರೂ ಬೇರೆ ಮಾಡ್ಬೇಕು, ಬದುಕು ಬಹಳ ಅವಕಾಶಗಳಿದಾವೆ, ಬಟ್ ನಾವು ಕೆಲಸ ಮಾಡ್ಬೇಕು ಅಂತ. ಆ ಹೊತ್ತಲ್ಲಿ ನಾವಿಬ್ರು ಕೂತು ಡಿಸೈಡ್ ಮಾಡಿದ್ದು ಹೋಟೆಲ್ ಮಾಡ್ಬೋದೇನೋ ಅಂತ. ತುಂಬಾ ಚಾಲೆಂಜಿಂಗ್ ಆಗಿ ನಾವ್ ಇದನ್ನ ಶುರು ಮಾಡಿದ್ವಿ. ಫಸ್ಟ್ ಅದೇ ನಾನು ಆಗ್ಲೇ ಹೇಳಿದ ಹಾಗೆ ನಮ್ಮ ಮೊದಲನೇ ಬ್ರಾಂಚ್ ಶುರು ಆಗಿದ್ದು ಚಾಮುಂಡಿಪುರಂ ಸರ್ಕಲ್ ಅಲ್ಲಿ. ಬ್ರಾಹ್ಮಿನ್ಸ್ ಕೆಫೆ ಅನ್ನೋ ಒಂದು ಬೋರ್ಡ್ ಇಟ್ಟು ನಾವು ಶುರು ಮಾಡಿದ್ವಿ. ಮೊದಲನೇ ದಿನವೇ ಅದ್ಭುತವಾದ ಸಕ್ಸಸ್ ನೋಡಿದ್ವಿ ಆಕ್ಚುಲಿ. ಓಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ PhD 3 ಗೋಲ್ಡ್ ಮೆಡಲ್ಸ್ ತಗೊಂಡು ಇಷ್ಟೊಂದೆಲ್ಲ ಸಾಧನೆ ಮಾಡಿದ್ರೆ ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ ಆಫ್ ಆಲ್ ನಿಮಗೆ. ಅಂಡ್ ಈ ಕೆಫೆ ಫುಡ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಅಂಡ್
ಟೇಸ್ಟ್ ಮಾತ್ರ ಅಮೇಸಿಂಗ್ ಆಗಿದೆ. ನಾನಂತೂ ಎಲ್ಲರಿಗೂ ಅವಾಗ್ಲಿಂದ ಹೇಳ್ತೇನೆ, ಬ್ರಾಹ್ಮಿನ್ಸ್ ಕೆಫೆಗೆ ಬರ್ಬೇಕು, ಇಲ್ಲಿ ತಿನ್ಬೇಕು. ಎಸ್ಪೆಷಲಿ ಮಸಾಲೆ ದೋಸೆ, ರವಿ ವಾಂಗಿಬಾತು ತಿನ್ಲೇಬೇಕು ಖಂಡಿತವಾಗ್ಲು. ಕೇಸರಿ ಬಾತ್ ಅಂತೂ ಅಮೇಸಿಂಗ್ ಆಗಿತ್ತು. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್, ಇದರಿಂದ ಟೈಮಿಗೋಸ್ಕರ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಅಮೇಸಿಂಗ್ ಆಗಿದೆ. ತುಂಬಾ ಜಾಸ್ತಿ ಸಕ್ಕರೆ ಎಲ್ಲ ಹಾಕಿ ಮಾಡ್ತಾರೆ, ಕೆಲವು ಕಡೆ ಎಲ್ಲ ಮಗು ಕುಡಿಯೋಕ್ಕಾಗಲ್ಲ. ಕರೆಕ್ಟ್ ಆಗಿದೆ. ಸಕ್ಕರೆ ಎಲ್ಲ ಎಷ್ಟು ಹಾಕೊಂಡು ಬೆಟರ್ ಅನ್ಸುತ್ತೆ. ಬಟ್ ಇದು ಮಾತ್ರ ಪರ್ಫೆಕ್ಟ್ ಬ್ಲೆಂಡ್ ಆಗಿದೆ. ತುಂಬಾ ಸೂಪರ್ ಇದೆ. ಈ ದೋಸೆ, ಟೀ ಅಥವಾ ಕಾಫಿ ತಗೊಂಡ್ರೆ ಕಾಫಿ ಪ್ಲೇಯರ್ಗೆ ಕಾಫಿ, ಪರ್ಫೆಕ್ಟ್ ಮಿಕ್ಸ್, ಪರ್ಫೆಕ್ಟ್ ಬ್ಲೆಂಡ್ ಮಾಡಿ ರುಬ್ಬಿ ಕೊಟ್ಟಂಗಿದೆ. ಸೂಪರ್ ಆಗಿದೆ. ಕೆಫೆ ಕಾಫಿ ಇದು ಆಕ್ಚುಲಿ ನನಗೆ ತುಂಬಾ ಇಷ್ಟ. ನಮ್ಮಲ್ಲಿ ಲೈಟ್ ಕಾಫಿ ನನ್ಗೋಸ್ಕರ ಸ್ಪೆಷಲ್ ಆಗಿ ಮಾಡ್ಕೊಡ್ತಾರೆ ನಮ್ಮ ಕಾಫಿ ಮಾಸ್ಟರ್ಸ್. ನಮ್ ಕಾಫಿ ಕುಡಿಯೋದಕ್ಕಿಂತ ಸುಮಾರು 10 ಕಿಲೋಮೀಟರ್ ದೂರದಿಂದ ಎಲ್ಲ ಬರ್ತಾ ಇದೀವಿ ಅಂತ ತುಂಬಾ ಜನ ರಿವ್ಯೂಸ್ ಹೇಳ್ತಾರೆ. ಹಾಗಾಗಿ ವೆರಿ ಪ್ರೌಡ್ ಆಫ್ ಮೈ ಕೆಫೆ. ಥ್ಯಾಂಕ್ ಯು. ಒಂದು ಒಳ್ಳೆಯಾದ ಮಸಾಲೆ ದೋಸೆ, ರವೆ ವಾಂಗಿಬಾತು, ಕೇಸರಿ ಬಾತ್ ತಿನ್ನಕ್ಕೆ ಬಳ್ಳಾರಿ ಸರ್ಕಲ್ ಅಲ್ಲಿರುವ ಬ್ರಾಹ್ಮಿನ್ಸ್ ಕೆಫೆ ನಮ್ಮ ಮೈಸೂರಿಗೆ ಖಂಡಿತ ಬರ್ಬೇಕು. ಯಾಕೆ ಅಂದ್ರೆ ಒಂದಕ್ಕಿಂತ ಒಂದು ಟೇಸ್ಟ್ ಸೂಪರ್ ಆಗಿದೆ.